ಮಗಳನ್ನ ಕೊಂದು ಹೂತು ಹಾಕಿದ್ನ ತಂದೆ. ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಬೆಚ್ಚಿ ಬೀಳುವಂತ ಘಟನೆ ನಡೆದು ಹೋಗಿದೆ. ಮೇಘನ 17 ವರ್ಷದ ಮೇಘನ ತಂದೆಯಿಂದಲೇ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಮಗಳಿಗೆ ಮದುವೆ ವಿಚಾರದಲ್ಲಿ ಗಲಾಟೆ ನಡೆದಿತ್ತು. ಮದುವೆ ಮಾಡಿಸುವ ವಿಚಾರದಲ್ಲಿ ಮಗಳಿಗೆ 17 ವರ್ಷ ಆಗಿದ್ದು ಮದುವೆ ಮಾಡಲ್ಲ ಅಂತ ತಂದೆ ಹೇಳಿದ್ದ. ಇದಾದ ಮರುದಿನ ಅಂದ್ರೆ ಏಪ್ರಿಲ್ 16ಕ್ಕೆ ಮೇಘನ ಕಾಣೆಯಾಗಿದ್ಲು. ಬಳಿಕ ತಂದೆ ತಿಮ್ಮರಾಯಪ್ಪ ಕೂಡ ಕಾಣೆಯಾಗಿದ್ರು. ಅನುಮಾನಗೊಂಡು ದೂರು ನೀಡಿದ್ದ ತಾಯಿ ನಿರ್ಮಲಾ ಕಾಣೆಯಾಗಿ 1 ತಿಂಗಳ ಬಳಿಕ ಕೊಲೆ ಶಂಕೆ ಬೆಳಕಿಗೆ ಬಂದಿದೆ. ಕಳ್ಳಂಬೆಳ್ಳ ಪೊಲೀಸರಿಂದ ತಂದೆ ತಿಮ್ಮರಾಯಪ್ಪ ವಿಚಾರಣೆ ನಡೀತಾ ಇದೆ. ಈಗ ಎಸ್, ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಮೇಘನ 17 ವರ್ಷ ವಯಸ್ಸಾಕೆಗೆ ತಂದೆಯಿಂದಾನೇ ಮರ್ಡರ್ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈಕೆಯದ್ದು. ಇಲ್ಲ, ಇನ್ನೂ ತನಿಖೆ ಆದ ನಂತರವೇ ಸ್ಪಷ್ಟತೆ ಸಿಗಬೇಕಾಗಿದೆ. ಮಗಳನ್ನ ಕೊಂದು ಹೂತು ಹಾಕಿಬಿಟ್ರ ತಂದೆ ಅನ್ನೋ ಪ್ರಶ್ನೆ ಅಂತೂ ಇದೆ, ಉತ್ತರ ಇಲ್ಲ ಅದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ತುಮಕೂರು ರಿಪೋರ್ಟರ್ ಯೋಗೇಶ್ ಸಂಪರ್ಕದಲ್ಲಿದ್ದಾರೆ. ಯೋಗೇಶ್, ಏನ್ ಕಾರಣ? ತಂದೆನೇ ಮಗಳನ್ನ ಕೊಲ್ಲೋದಕ್ಕೆ ಹೇಗೆ ಸಾಧ್ಯ? ಏನಾಗಿದೆ ಅಸಲಿಗೆ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಕಳೆದ ತಿಂಗಳು ಇದೇ 16ನೇ ತಾರೀಕು ಏಪ್ರಿಲ್ 16 ಸಂಜೆ 6 ಗಂಟೆಗೆ ನಾಪತ್ತೆ ಆಗಿರ್ತಾಳೆ ಮಗಳು. ಅದಾದ ನಂತರ ತಾಯಿ ಮನೆಗೆ ಬಂದು ನೋಡಿದ್ರೆ ತಾಯಿ ಮಗಳು ಕಾಣೋದಿಲ್ಲ. ಒಂದಷ್ಟು ದಿವಸ ಹುಡುಕ್ತಾರೆ, ಆದ್ರೆ ಸಿಗೋದಿಲ್ಲ. ಇದಾದ ನಂತರ ಏನು ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಆದ್ರೆ ಹಿಂದೆ ಏನಾಗುತ್ತೆ ಅಂದ್ರೆ ಹಿಂದೆ ಮದುವೆ ವಿಚಾರವಾಗಿ ಮನೆಯಲ್ಲಿ ಸಾಕಷ್ಟು ಬಾರಿ ಗಲಾಟೆ ಆಗಿರುತ್ತೆ. ಅಂದ್ರೆ ಹೆಂಡತಿ ಅದೇ ತಾಯಿಯ ಏನು ಸಂಬಂಧಿಕರಿಗೆ ಮತ್ತೆ ಮೇಘನ ಜೊತೆ ಇಬ್ಬರಿಗೆ ಲವ್ ಆಗಿರುತ್ತೆ. ಆ ವಿಚಾರವಾಗಿ ತಂದೆ ಆ ಹುಡುಗನಿಗೆ ಕೊಡೋದಿಲ್ಲ ಅಂತ ಸಾಕಷ್ಟು ಬಾರಿ ಜಗಳ ಆಗಿರುತ್ತೆ. ಆದ್ರೆ ಇದೆಲ್ಲ ಮಾತುಕತೆ ನಡೆಯೋ ಸಂದರ್ಭದಲ್ಲಿ ಮಗಳು ದಿಢೀರ್ ಅಂತ ಕಾಣೆಯಾಗಿರ್ತಾಳೆ. ಇದಾದ ನಂತರ ಪೊಲೀಸ್ ಠಾಣೆಗೆ ತಾಯಿ ದೂರು ಕೊಟ್ಟ ನಂತರ ಪೊಲೀಸರು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಕೂಡ ಏನು ತಂದೆ ಕೂಡ ನಾಪತ್ತೆ ಆಗಿರ್ತಾನೆ ಅವತ್ತಿಂದ. ಏನು ಮಗಳು ನಾಪತ್ತೆ ಆಗಿರ್ತಾರೆ ಅವತ್ತಿಂದ. ಆದ್ರೆ ಈ ಅನುಮಾನಗೊಂಡಂತ ಪೊಲೀಸರು ತಂದೆಯನ್ನ ಪತ್ತೆ ಹಚ್ಚುತ್ತಾರೆ. ಪತ್ತೆ ಹಚ್ಚಿ ಅವನು ವಿಚಾರಣೆ ಮಾಡಿದಾಗ ಕೊಲೆ ಮಾಡಿರೋದನ್ನ ಒಪ್ಕೋತಾನೆ. ಈಗ ಪೊಲೀಸರು ಕೂಡ ತನಿಖೆ ನಡೆಸ್ತಾ ಇದ್ದಾರೆ. ಈ ತನಿಖೆ ಆದ ನಂತರ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಒಟ್ಟಿನಲ್ಲಿ ಮದುವೆ ವಿಚಾರಕ್ಕೆ ತಂದೆಯ ಮರ್ಯಾದೆಗೆ ಹತ್ಯೆ ಮಾಡಿದ ಅನ್ನೋದು ಗೊತ್ತಾಗ್ತಾ ಇದೆ. ಆ ತಂದೆಯ ಏನು ತಂದೆ ಇಷ್ಟವಿಲ್ಲದ ಮದುವೆ ಆಗ್ತಿದ್ದಾಳೆ ಮಗಳು, ಪ್ರೀತಿ ಮಾಡ್ತಿದ್ದಾಳೆ ಅನ್ನೋ ಕಾರಣಕ್ಕಾಗಿ ತಂದೆ ಕೊಲೆ ಮಾಡಿರೋದು ಗೊತ್ತಾಗ್ತಿದೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.